ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಒಂದು ಭಕ್ತಿಯ ಕಥೆನ ತಂದಿದ್ದೀನಿ. ಕತೆ ತುಂಬ ಚೆನ್ನಾಗಿದೆ ಮತ್ತು ಬಹಳ ಅರ್ಥ ನೀಡುತ್ತೆ. ಕಥೆನ ಕೊನೆಯವರೆಗೂ ಕೇಳಿ. ಕಥೆಯ ಹೆಸರು ಬಂದ್ಬಿಟ್ಟು ಭಕ್ತಿಯ ಅನುಭೂತಿ ಅಂತ. ಒಂದು ಗ್ರಾಮದಲ್ಲಿ ಬಹಳ ವರ್ಷಗಳ ಶಿವಭಕ್ತನಾದ ರಂಗನನ್ನು ಅತಿ ಭಕ್ತಿಯಿಂದ ತನ್ನ ಆರಾಧ್ಯ ಪರಶಿವನನ್ನು ಪೂಜಿಸುತ್ತಾ ಪ್ರಾರ್ಥಿಸುತ್ತಾ ಬದುಕ್ತಾ ಇರ್ತಾನೆ. ಒಂದು ದಿನ ಅವನಿಗೆ ಎಷ್ಟೊಂದು ವರ್ಷಗಳ ಕಾಲ ನಿಷ್ಠೆಯಿಂದ ಪ್ರಾರ್ಥಿಸಿದರೂ ಒಂದು ದಿನವೂ ನನ್ನ ಭಕ್ತಿಗೆ ಶಿವ ಪ್ರತ್ಯಕ್ಷನಾಗಿ ನನ್ನನ್ನು ವಿಚಾರಿಸಲೇ ಇಲ್ಲ ಎಂದು ಬಹಳ ಬೇಸರ ಆಗುತ್ತೆ. ಅಂದೇ ಅವನು ಇನ್ನು ಮುಂದೆ ನಾನು ಶಿವನನ್ನು ಪೂಜಿಸುವುದೇ ಇಲ್ಲವೆಂದು ನಿಶ್ಚಯಿಸಿ ಆ ಶಿವನ ವಿಗ್ರಹವನ್ನು ಒಳಕೋಣೆಯ ಅಟ್ಟದ ಮೇಲೆ ಇಟ್ಬಿಡ್ತಾನೆ. ನಂತರ ವಿಷ್ಣುವನನ್ನು ಪೂಜಿಸಲು ಪ್ರಾರಂಭಿಸ್ತಾನೆ. ಶಿವನು ಅಭಿಷೇಕ ಪ್ರಿಯನಾದರೆ ವಿಷ್ಣು ಅಲಂಕಾರ ಪ್ರಿಯ ಎಂದು ಅವನಿಗೆ ವಿಧ ವಿಧವಾದ ಅಲಂಕಾರ ಮಾಡಿ ಊದುಬತ್ತಿ ಸಾಂಬ್ರಾಣಿ ಹಚ್ಚಿ ಮಂಗಳಾರತಿ ಮಾಡುವಾಗ ಅಟ್ಟದ ಮೇಲೆ ಇಟ್ಟಿದ್ದ ಶಿವನ ವಿಗ್ರಹ ಜ್ಞಾಪಕಕ್ಕೆ ಬರುತ್ತೆ. ಅಯ್ಯೋ, ಶಿವನಿಗೆ ಇದೆಲ್ಲ ಇಡಿಸುವುದಿಲ್ಲವೆಂದು ಅವಸರವಾಗಿ ಅಟ್ಟ ಏರಿ ಅಲ್ಲಿಟ್ಟಿದ್ದ ಶಿವನ ವಿಗ್ರಹದ ಮೂಗು ಬಾಯಿಗೆ ಒಂದು ಒಳ್ಳೆಯ ಬಟ್ಟೆಯನ್ನು ಬಿಗಿಯಾಗಿ ಸುತ್ತಿ ಅಟ್ಟದಿಂದ ಇಳಿತಾನೆ. ಮರುಕ್ಷಣವೇ ಅವನ ಎದುರಿಗೆ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿ ನಿಂತಿದ್ದು ಅವನು ಕಂಡು ತನ್ನ ಕಣ್ಣುಗಳೇ ಅವನು ನಂಬಲಿಲ್ಲ. ಆಮೇಲೆ ಸವರಿಸಿಕೊಂಡು, ಅಲ್ಲ ಪರಮಾತ್ಮನೇ, ನಾನು ಅಷ್ಟು ವರ್ಷ ನಿನ್ನನ್ನು ನಿಷ್ಠೆಯಿಂದ ಪೂಜಿಸಿದಾಗ ಒಂದು ದಿನವೂ ನೀನು ನನಗೆ ಕಾಣಿಸಿಕೊಳ್ಳಲಿಲ್ಲ. ಆದರೆ ಈಗ ನೀನು ಬೇಡವೇ ಬೇಡ ಅಂತ ವಿಷ್ಣುವನ್ನು ಪೂಜಿಸಿದಾಗ ನೀನು ದಿಢೀರನೆ ಕಾಣಿಸಿಕೊಂಡಿದೆಯಾ? ಏನಪ್ಪ ನಿನ್ನ ಲೀಲೆ ಎಂದು ಕೇಳಿದಾಗ ಶಿವನು ನಕ್ಕು, ಭಕ್ತನೇ, ಇಷ್ಟು ದಿನ ನೀನು ನನ್ನ ನಿರ್ಜೀವ ವಸ್ತುವೆಂದು ಹಾಗೆ ನೋಡುತ್ತಾ ಪೂಜಿಸುತ್ತಿದ್ದೆ. ಆದರೆ ಇಂದು ನೀನು ನನಗೆ ತೊಂದರೆಯಾಗುತ್ತದೆ ಎಂದು ಯಾವಾಗ ನನ್ನ ಬಾಯಿ ಮೂಗಿಗೆ ಬಟ್ಟೆ ಕಟ್ಟಿ ಆ ವಿಗ್ರಹದಲ್ಲಿ ನಾನು ಜೀವಂತವಾಗಿದ್ದೇನೆ ಎಂದು ನಂಬಿದೆಯೋ ಆ ಕ್ಷಣದಲ್ಲಿ ನಾನು ಸಂತೃಪ್ತನಾಗಿ ನಿನಗೆ ದರ್ಶನ ಕೊಡಬೇಕು ಎಂದು ನಿಶ್ಚಯಿಸಿ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಿನ್ನ ಭಕ್ತಿಗೆ ಮೆಚ್ಚಿದೆ. ನೀನು ಯಾರಿಗೆ ಪೂಜಿಸಿದರೂ ಅದು ಕೊನೆಗೆ ಸೇರುವುದು ನೀನು ನಂಬಿರುವ ದೈವಕ್ಕೆ ಮಾತ್ರ. ನಿನಗೆ ಸದಾ ಶುಭವಾಗಲಿ ಎಂದು ಆಶೀರ್ವದಿಸಿ ಪರಮಾತ್ಮನು ಮಾಯವಾಗಿ ಬಿಡುತ್ತಾನೆ. ಸ್ನೇಹಿತರೆ, ಕತೆ ಇದಾಗಿತ್ತು. ಈ ಕಥೆಯ ನೀತಿ ಏನೆಂದರೆ, ಯಾವುದೇ ಕೆಲಸವನ್ನು ನಿಷ್ಕಲ್ಮಶದಿಂದ ಶ್ರದ್ಧೆಯಿಂದ ಮಾಡಿದರೆ ನಮಗೆ ಜಯ ದೊರಕುವುದು ಸಂದೇಹವೇ ಇಲ್ಲ ಎನ್ನುವುದು ಈ ಒಂದು ಕಥೆಯ ಅರ್ಥ ಮತ್ತು ನೀತಿಯಾಗಿದೆ. ಕತೆ ಇಷ್ಟ ಆದರೆ ಲೈಕ್ನ ಮಾಡಿ ಮತ್ತು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೀವು ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.